ಸ್ಟೂಡೆಂಟ್ಸ್ ನಮ್ದು ಅಗ್ರಿಮೆಂಟ್ ಸರ್, 1 ವರ್ಷದಿಂದ ಹಂಗೆ ಐತಿ. ಸ್ಟೂಡೆಂಟ್ಸ್ ಮಾಡ್ತಾರೆ, ನಾವು ಅವ್ರಿಗೆ ಫುಡ್ ಕೊಡ್ತೀವಿ ಸರ್. ಅವ್ರಿಗೆ ಕಾಲೇಜಿಂದ ಉಳ್ಕೊಳಕ್ಕೆ ವ್ಯವಸ್ಥೆ ಐತೆ ಸರ್. ಅಂದ್ರೆ ಬಡವ್ರ ಮಕ್ಕಳಿಗೆ ಬಂದವರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾರೆ ಸರ್. ನಾವು ಮಿನಿಮಮ್ ಫೀಸ್ ತೊಗೊತೀವಿ ಸರ್ ಬಡವ್ರ ಮಕ್ಕಳು ಅಂತಂದು. 2,500 ರೂಪಾಯಿ ಅವ್ರದ್ದು ನಮ್ದು ಅಗ್ರಿಮೆಂಟ್ ಇರ್ತದೆ ಸರ್. ಹೌದು, ಮೆಸ್ ಅವ್ರು ಮಾಡ್ಕೊತಾರೆ ಸರ್. 2,500 ತೊಗೊತೀವಿ ಸರ್. ಒಂದು ಟಿಫಿನ್ನು, 2 ಊಟ ಸರ್. ವಾರದ 3 ದಿವಸ ಸ್ನ್ಯಾಕ್ಸ್ ಸರ್. ಶುಕ್ರವಾರ ತುಂಬ ಸ್ವೀಟ್ ಕೊಡ್ತೀವಿ ಸರ್. ಬುಧವಾರ ಬಾಳೆಹಣ್ಣು ಕೊಡ್ತೀವಿ. ಇಷ್ಟೆಲ್ಲ ಅವ್ರಿಗೆ ವ್ಯವಸ್ಥೆ ಐತೆ ಸರ್. ಕಮ್ಮಿ ಫೀಸ್, ಹೌದು, ಅವರ ಫೀಸ್ ಕಟ್ತಾರೆ ಸರ್. ಹೌದು, ನಮ್ಗೆ ಕೊಡ್ತಾರೆ ಸರ್. ಏನೋ ಗೌರ್ಮೆಂಟ್ ಏನಿಲ್ಲ ಸರ್, ಅದು BCA ಮಾಡ್ಲಿಕ್ಕೆ ಕೊಡ್ತಾರೆ ಸರ್. ಶಿಫ್ಟ್ ಮಾಡ್ತಾ ಇದೆ ಸರ್ ಈಗ. ಅಲ್ಲ, ಈಗ ಹುಡುಗರು ಹೊರಗಡೆ ತಿಂತಾರಲ್ಲ, ಗೌರ್ಮೆಂಟ್ ಸ್ಕೂಲಿಂದ ಕಾಲೇಜಿಗೆ ಬಂದು ದುಡ್ಡು ಕೂಡ ಹೊರಗಡೆ ತಿನ್ನೋ ಅಂತ ಅವಕಾಶ ಏನೈತೆ ಅವ್ರಿಗೆ? ಯಾಕೆ ಅವರು ಅಪ್ಲೈ ಮಾಡ್ಕೊಂಡು ಸೋಷಿಯಲ್ ವೆಲ್ಫೇರ್ ಹೋಗ್ತಾರೆ ಸರ್. ಇದು ನಮ್ಮ ಕಟ್ಟಡದ ಬಾಡಿಗೆ ತಗೊಂಡು ಬಾಡಿಗೆ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ, ಬಟ್ ಮಿಸ್ ಅವರೇ ಮಾಡ್ತಾರೆ. ಇದು ಸರ್ಕಾರದ ಹಣದಲ್ಲಿ ಇದೆ. ದುಡ್ಡು ಕೊಡೋದು ಸ್ಟೂಡೆಂಟು ಅಲ್ವಾ, ಬಾಡಿಗೆ ಕೊಟ್ಟೋದು ಗೌರ್ಮೆಂಟ್. ಬಾಡಿಗೆನೂ ಕಟ್ಟಂಗಿಲ್ಲ. ಆಕ್ಚುಲಿ ನಮ್ದು ಡ್ರೈನೇಜ್ ಅದು ಪ್ರಾಬ್ಲಮ್ ಇದೆ. ಅದು ರಿಪೇರ್ ಆದ ತಕ್ಷಣ ನಾವು ಈಗ ಶುರು ಮಾಡ್ತಾ ಇದ್ದೀವಿ. ಅಲ್ಲ, ಒಂದು ನಿಮಿಷ, ಹಾಸ್ಟೆಲ್ ಇರೋಕ್ಕೆ ವ್ಯವಸ್ಥೆ ಇದೆ, ಬಟ್ ಅವ್ರಿಗೆ ಅಲ್ಲಿ ಯಾಕೆ ಊಟದ ವ್ಯವಸ್ಥೆ ಇದೆ? ಊಟದ ವ್ಯವಸ್ಥೆ ಅಂದರೆ ಅವ್ರು BCA ಮಾಡ್ಲಿಕ್ಕೆ ಹೋಗ್ಬೇಕು, ಸೋಷಿಯಲ್ ವೆಲ್ಫೇರ್ ಹೋಗ್ಬೇಕು. ಅದು ಪ್ರೈವೇಟು ಅಂದರೆ ಕಟ್ಟಡ ಸಪ್ರೇಟಾಗಿ ತಗೊಂಡು ಇದು ಮಾಡ್ತಾರೆ. ನಮ್ದು ಅಲ್ಲಿ ಬಿಲ್ಡಿಂಗ್ ರೆಡಿ ಇದೆ, ಅದು ಡ್ರೈನೇಜ್ ಪ್ರಾಬ್ಲಮ್ ಇದೆ. ಈಗೆಲ್ಲ ಅದು ಹೊಸದ ಹಳೆದ ಬಿಲ್ಡಿಂಗ್? ಅದು ಹಳೆ ಬಿಲ್ಡಿಂಗ್ ಸುರಿತಾ ಇತ್ತು, ಸುರಿಯೋದು ರಿಪೇರಿ ಆಗಿದೆ. ಡ್ರೈನೇಜ್ ಪ್ರಾಬ್ಲಮ್ ಆಗಿದೆ. ಅವರಿಗೆ ಊಟದ ವ್ಯವಸ್ಥೆ ಇದೆಯೋ ಇಲ್ಲ. ಅಂದ್ರೆ ಜನರಲ್ ಒಳಗಿರೋರು ಸರ್ ಇವರು. ಈಗ ಅವ್ರು ಕೆಟಗರಿ ಒಳಗಿರೋರು, ಅದಕ್ಕಿರೋರು BCMಗೆ SC/ST ಹಾಸ್ಟೆಲ್, ಆಮೇಲೆ ಮೈನಾರಿಟಿಗಳು ಹೋಗ್ಬಿಡ್ತಾರೆ ಸರ್. ಅಕಸ್ಮಾತ್ 110 ಜನ ಇದ್ರು ಸರ್, ಒಂದು 60 ಜನಕ್ಕೆ ಸಿಕ್ತು ಸರ್ ಎಲ್ಲರಿಗೂ ಪ್ರಯಾರಿಟಿ ಮ್ಯಾಗೆ ಟಿಕೆಟ್ ಹಾಕ್ಲಿಕ್ಕೆ. ಈಗ ನಮ್ಮಲ್ಲಿರೋ ಒಂದು 47 ಸರ್ ಅಷ್ಟೇ. ಅಂದ್ರೆ ಇವರು ಎಲ್ಲೂ ಸಿಗ್ಲಾರ್ದಂಗೆ ಉಳ್ಕೊಳ್ಳೋರು ಸರ್. ಸರಿ ಸರ್, ಮಕ್ಕಳಿಗೆ ಸಮಸ್ಯೆ ಆದ್ರೆ ಅದು ಜವಾಬ್ದಾರಿ ಯಾರಿಗೆ? ನೀವೇನಾ? ಅಲ್ಲ, ಇವ್ರಿಗೆ ನಾವು ಹುಡುಗರ ಕಡೆಯಿಂದ ಇವರು ಒಪ್ಕೊಂಡು ಮೆಸ್ ನಡೆಸ್ತಾ ಇದ್ದಾರೆ. ಹುಡುಗರು ಅದಕ್ಕೆ ಈಗ ಅಗ್ರಿಮೆಂಟ್ ಇವ್ರು ಹುಡುಗರು ಇವರೇ ಮಾಡ್ಕೊಂಡಿರ್ತಾರೆ. ಸೀನಿಯರ್ ಕಾಣಿಸ್ತಾ ಇರೋದು ನಿಮ್ಮ ಜಾಗ, ಸರ್ಕಾರಿ ಜಾಗದಲ್ಲಿ ಇಲ್ಲ ಸರ್, ಪ್ರೈವೇಟ್ ಹಾಸ್ಟೆಲ್ ಸರ್. ಬಾಡಿಗೆ ತಗೊಂಡಿರ್ತಾರೆ ಬಿಲ್ಡಿಂಗ್. ಈಗ ನಿಮ್ಮದು ಸಮಸ್ಯೆ ಆಗೈತಲ್ಲ, ಈಗ ಅದು ಒಳಚರಂಡಿ ಸಮಸ್ಯೆ ಆಗೈತಲ್ಲ, ಅದು ಸರಿ ಮಾಡ್ಸೋಕೆ ಇನ್ನೂ ಟೈಮ್ ಬೇಕಾಗಿತ್ತಾ? ನಗರಸಭೆ ಇಲ್ವಾ ನಿಮಗೆ ಪಾಲಿಗೆ? ಸರ್, ನಗರಸಭೆಯವರಿಗೆ ಇನ್ಫಾರ್ಮ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆದರೆ ಆ್ಯಕ್ಚುಲಿ ಹುಡುಗರು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. 50-60 ಜನಕ್ಕೆ ನಮ್ಮದೆಲ್ಲ ಬರ್ತಿ ಉಳ್ಕಂಗೆ 100 ಜನ ಆಯಿತು. ನಾರ್ತ್ ಎಲ್ಲ ಪ್ರಾಬ್ಲಮ್ ಆಗಿ ಆಯಿತು. ಈಗ ನಾವು ಶಿಫ್ಟ್ ಮಾಡ್ತೀವಿ ಸರ್. ಗೌರ್ಮೆಂಟಿಂದ ನೀವು ಅದನ್ನ ಬಾಡಿಗೆ ತೊಗೊಂಡು ನಡೆಸ್ತಾ ಇದ್ದೀವಿ. ಆ್ಯಕ್ಚುಲಿ ಏನಾಯಿತು, ಕಾರ್ಟ್ ಇರಲಿಲ್ಲ, ಟೇಬಲ್ ಇರಲಿಲ್ಲ. ಈಗ ಆ್ಯಕ್ಚುಲಿ ಗೌರ್ಮೆಂಟ್ ಲೆಟರ್ ಮೊನ್ನೆ ಸ್ಯಾಂಕ್ಷನ್ ಆರ್ಡರ್ ಬಂತು. ದೇವದುರ್ಗ ಪಾಲಿಟೆಕ್ನಿಕಲ್ಲಿ ಯೂಸ್ ಮಾಡ್ದಂಗೆ ಹಾಸ್ಟೆಲ್ ಇದೆ, ಎಲ್ಲರೂ ತಗೊಂಡು ಮಾಡಿ ಅಂತ ಒಂದು ಆರ್ಡರ್ ಕೊಟ್ಟಿದ್ದಾರೆ. ನಾನು ಈ ತಿಂಗಳಲ್ಲಿ ಶಿಫ್ಟ್ ಮಾಡಿಸ್ಬಿಟ್ಟು ನಾನು ಗೊತ್ತಾದ ತಕ್ಷಣ ಬಂದೆ. ನನಗೆ ಗೊತ್ತಾಗ 5 ನಿಮಿಷ